ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಶಾ ಸಂಜು. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಮಾಡ್ತಿದ್ದಾರೆ. ಏನು ತಿಂಡಿ ದೊಡಮ್ಮ? ಚಿರೋಟಿ ಮಾಡ್ತಿದ್ದಾರೆ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಸೇರಿಕೊಂಡು. ಸೊ ತಿಂಡಿ ಮಾಡ್ತಿರೋದು ಏಕೆ ಅಂತ ಅಂದರೆ ನಮ್ಮ ಅಣ್ಣನ ಹೆಂಡತಿ ಕರ್ಕೊಬರ್ಬೇಕು ಗಾಯ್ಸ್. ನಮ್ಮ ಅತ್ತಿಗೆ ಅವರು ಮದುವೆ ಆಗಿ ಬಂದು ಒಂದು 3 ದಿನ ಇದ್ದರು, ಹೊರಟೋಗ್ಬಿಟ್ರು. ಮತ್ತೆ ನಮ್ಮ ಮನೆ ನೆನಪೇ ಆಗಿಲ್ಲ ಅವ್ರಿಗೆ. ಅದಕ್ಕೆ ಕರ್ಕೊಬರಕ್ಕೆ ಹೋಗ್ತಿದ್ದೀವಿ. ಹಾಗೇನಿಲ್ಲ, ಶಾಸ್ತ್ರ ಸಂಪ್ರದಾಯ ಅಂದ್ಕೊಂಡು ಕರ್ಕೊಂಡೇ ಬಂದಿಲ್ಲ. ಸೊ ಇಷ್ಟು ದಿನ ಎಷ್ಟು 1-2 ತಿಂಗಳಾಯ್ತೇನೋ, ಇನ್ನೂ ಬಂದೇ ಇಲ್ಲ. ಸೊ ನಾಳೆ ಹೋಗ್ತಿದ್ದೀವಿ ಗಾಯ್ಸ್ ಕರ್ಕೊಬರೋಕ್ಕೆ. ಅದಕ್ಕೆ ತಿಂಡಿ ಮಾಡ್ತಿದ್ದಾರೆ. ಏನು ತಿಂಡಿ ಮಾಡ್ತಾಯಿತ್ತು? ಚಿರೋಟಿ, ಕರೆಕ್ಟ್, ಚಿರೋಟಿ ಮಾಡ್ತಿದ್ದಾರೆ ಗಾಯ್ಸ್. ಇವರು ಸಿಹಿ ಮಾಡ್ಕೊಂಡು ಹೋಗ್ತಿದ್ದಾರೆ, ಅಲ್ಲಿ ನಾನ್ ವೆಜ್ ಮಾಡ್ತಾರೆ. ಚೆನ್ನಾಗಿ ಊಟ ಮಾಡ್ಕೊಂಡು ಅದಕ್ಕೆ ಕರ್ಕೊಂಡು ಬರ್ತಾ ಇರೋದೆ. ನಮ್ಮಮ್ಮ ಪೂರಿ ಒತ್ಕೊಡ್ತಿದೆ, ನಮ್ಮ ದೊಡ್ಡಮ್ಮ ಅದಕ್ಕೆ ಏನದು, ನೀ ಏನು ಮಾಡ್ತಿದ್ದಿ ಹೇಳು ದೊಡ್ಡಮ್ಮ? ನೋಡಿ ಈ ಥರ ಅದನ್ನು ಫೋಲ್ಡ್ ಮಾಡಿ ಮತ್ತೆ ಅದನ್ನು ಒತ್ತಿ ಏನೋ ಮಾಡ್ತವ್ರೆ, ನೋಡ್ಕೊಬಿಡಿ ನೀವೇ. ಇಬ್ಬರೇ ಮಾಡ್ತಿದ್ದಾರೆ ಗಾಯ್ಸ್, ನಾನು ಹೆಲ್ಪ್ ಮಾಡ್ತಿದ್ದೀನಿ. ಇದನ್ನು ಫೋಲ್ಡ್ ಮಾಡಿ ಈ ಥರ ಒತ್ತೋಕ್ಕೂ ಮುಂಚೆ ಅದಕ್ಕೆ ಅಕ್ಕಿ ಹಸಿಟ್ಟು ಮತ್ತು ತುಪ್ಪ ಕಲಿಸ್ಕೊಂಡು ಅದ್ರ ಮೇಲ್ಗಡೆ ಸವರಿ, ಅದಾದಮೇಲೆ ಅದನ್ನು ಫೋಲ್ಡ್ ಮಾಡಿ ಒತ್ತಿ ಈ ಥರ ಫೈನಲಾಗಿ ಈ ಥರ ಒತ್ತಿರಬೇಕು. ಈ ಥರ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ ಗಾಯ್ಸ್, ಈ ಥರ ಒತ್ತುತ್ತಿದ್ದಾರೆ. ನಮ್ಮಮ್ಮ ಪೂರಿ ಒತ್ತದಂಗೆ ಒತ್ತುತ್ತಿದೆ ಅಷ್ಟೇ. ನಮ್ಮ ದೊಡ್ಡಮ್ಮಗೆ ಕೆಲಸ ಜಾಸ್ತಿ. ಅದನ್ನು ಫೋಲ್ಡ್ ಮಾಡಿ ಮರ್ಚಿ ಒತ್ತುತ್ತಿದೆ ನಮ್ಮ ದೊಡ್ಡಮ್ಮ. ಸೊ ಫೈನಲಾಗಿ ಅದನ್ನೇನು ಎಣ್ಣೆಗೆ ಹಾಕ್ಬೇಕಾ? ಅದನ್ನು ಎಣ್ಣೆಗೆ ಹಾಕಿದ್ಮೇಲೆ ಸೊ ಅದನ್ನು ಎಣ್ಣೆಗೆ ಹಾಕಿ ಅದಕ್ಕೆ ಸಕ್ಕರೆ ಪುಡಿ ಉದುರಿಸ್ಬೇಕಂತೆ ಗಾಯ್ಸ್. ಅದಾದಮೇಲೆ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತ. ಸೊ ಗಾಯ್ಸ್, ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಇಲ್ಲ, ಅದಕ್ಕೆ ಒಂದು ಕಡೆ ಸೈಡ್ ಇಟ್ಬಿಟ್ಟು ನಾನೇ ವೀಡಿಯೋ ಮಾಡ್ಕೊತಿದ್ದೀನಿ. ನಾನು ಕೆಲಸ ಮಾಡ್ತಿದ್ದೀನಿ. ಪೂರಿ ಒತ್ಕೊಡ್ತಿದ್ದೀನಿ ಗಾಯ್ಸ್. ನಮ್ಮಮ್ಮ ಉಂಡೆ ಕಟ್ಕೊಡ್ತಿದೆ, ನಮ್ಮ ದೊಡ್ಡಮ್ಮ ಅದನ್ನು ಒಕ್ಕೆ ಮಾಡಿ ಹಾಕ್ತಿದೆ. ಸೊ ನಾನು ಕೆಲಸ ಮಾಡ್ತಿದ್ದೀನಿ ಗಾಯ್ಸ್. ಅದನ್ನು ಎಣ್ಣೆಲಿ ಬೇಯಿಸ್ತಿದೆ ಗಾಯ್ಸ್ ನಮ್ಮ ದೊಡ್ಡಮ್ಮ. ಇಷ್ಟ ಆಲ್ರೆಡಿ ಬೇಯಿಸಿದೆ, ಅದಕ್ಕೆ ಸಕ್ಕರೆ ಪುಡಿ ಮಾಡಿ ಹಾಕಬೇಕು. ಇವಾಗಿನ್ನ ಬೇಯಿಸ್ತಿದೆ, ಇಲ್ಲೂ ಬೇಯಿಸ್ಬೇಕಾಗಿರೋದಿದೆ. ನಮ್ಮಮ್ಮ ಇನ್ನೂ ಒತ್ತೋರಡೆ ಇದೆ ನೋಡಿ. ಇವಾಗ ನಾನು ಒತ್ತಬೇಕು ಮತ್ತೆ. ಅದು ಒತ್ತಿ ಆ ಪೂರಿನ ಕೈಯೇ ನೋವು ಬಂದ್ಬಿಡ್ತು. ಅದಕ್ಕೆ ನಾನಿವಾಗ ಬ್ರೇಕ್ ತೊಗೊಂಡಿದ್ದೀನಿ, ರೆಸ್ಟಲ್ಲಿದ್ದೀನಿ. ಸೊ ಇವಾಗ ನನ್ನ ಫೇವ್ರೆಟ್ ಕಲ್ಲಂಗಡಿ ಹಣ್ಣು ತಿನ್ನುವ ಸಮಯ. ಕಲ್ಲಂಗಡಿ ಹಣ್ಣು ತಿಂತೀನಿ. ಅಲ್ಲಿ ಇಷ್ಟು ರೆಡಿಯಾಗಿದೆ. ಇವಾಗ ನಮ್ಮ ದೊಡ್ಡಮ್ಮ ಸಕ್ಕರೆ ಉದುರಿಸ್ತಿದೆ, ಅದಕ್ಕೆ ಸಕ್ಕರೆ ಪುಡಿ ನೋಡಿ ಈ ಥರ ಬಂದಿದೆ. ಅಷ್ಟೇ ಗಾಯ್ಸ್. ನಮ್ಮ ದೊಡ್ಡಮ್ಮಂಗೆ ಆಯ್ಬಿಟ್ರೆ ಬೇರೆ ಏನೂ ಬರಲ್ಲ. ಯಾವಾಗಲೂ ವಿಡಿಯೋ ಮಾಡೋಕೆ ಏನಾದರೂ ನನ್ನ ಫೋನ್ ತೆಗೆದ್ರೆ ಸಾಕು, ಹಾಯ್ ಅಂತ ಇರುತ್ತೆ. ಸೊ ಇವಾಗ ನಮ್ಮ ಅತ್ತಿಗೆ ಕರ್ಕೊಬರೋಕ್ಕೆ ರೆಡಿಯಾಗಿ ಕೂತಿದ್ದಾರೆ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ. ತೋರಿಸ್ತೀನಿ ರೀ ನೋಡಿ ಗೈಸ್, ರೆಡಿಯಾಗಿ ಕೂತಿದ್ದಾರೆ. ಬಟ್ ನಮ್ಮ ಅಕ್ಕ ಇನ್ನೂ ಬಂದಿಲ್ಲ. ನಮ್ಮ ಅಕ್ಕ ಬಾಬಾ ಬರಬೇಕು, ಅವ್ರು ಬಂದಮೇಲೆ ಹೋಗ್ತಾರೆ. ನಾನು ಹೋಗ್ಬೇಕಿತ್ತು, ಆದರೆ ನಾಳೆ ಎಕ್ಸಾಮ್ ಐತೆ, ಅದಕ್ಕೆ ಹೋಗ್ತಿಲ್ಲ ಗೈಸ್. ಸೊ ಇವರಿಬ್ಬರು ಊರಿಗೆ ಮುಂಚೆಗೆ ರೆಡಿಯಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. 3 hours ವೆಯ್ಟ್ ಮಾಡಿಸ್ಬಿಟ್ಟು ಇವಾಗ ಬಂದವ್ರೆ. ನಮ್ಮ ಮಾವನಿಂದನೇ ಎಲ್ಲ ಆಗಿದ್ದು. ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ ಆಯ್ ಮಾಡೋಕ್ಕಿಂತು. ಸೊ ಇವಾಗ ಹೋಗ್ತಿದ್ದಾರೆ ನಮ್ಮ ಅತ್ತಿಗೆ ಕರ್ಕೊಬರೋಕ್ಕೆ. ಕರ್ಕೊಂಡು ಬಂದಮೇಲೆ ವೀಡಿಯೋ ಮಾಡ್ತೀನಿ ಗಾಯ್ಸ್. ಬಾಯ್. ಅತ್ತಿಗೆ ಬಂದಿದ್ದಾರೆ, ಇವಾಗ ತೋರಿಸ್ತೀನಿ ಬನ್ನಿ ಗೈಸ್. ಇವರೇ
ನಾಚ್ಕೋತವ್ರೆ ಗೈಸ್, ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ. ಆಮೇಲೆ ನನ್ನ ಜೊತೆ ಅವರು ವಿಡಿಯೋ ಮಾಡ್ತಾರೆ ಅಲ್ವಾ. ಇವರೇ ನಮ್ಮ ಅಣ್ಣ, ಇವ್ರ ಹೆಂಡ್ತಿನೇ ಇವರು. ಇವತ್ತು ಬಂದಿದ್ದಾರೆ. ಇವತ್ತು ನೆನಪೈತ ನಮ್ಮನೆ.